ಬಂದಿರೋ ಪ್ರತಿಯೊಬ್ಬರನ್ನು ಚೆಕಪ್ ಮಾಡಿ ಕಳಿಸ್ಬೇಕು. ಲೈ ಇವತ್ತು ಹೆಂಗನ ಮಾಡಿ ಆ ಹುಡುಗಿ ನಮ್ಗೆ ಸಿಗ್ಲೇಬೇಕು ಕಲ. ಈಟೆಲ್ಲ ವ್ಯವಸ್ಥೆ ಮಾಡಿದೀವಿ, ಆ ಹುಡುಗಿ ಸಿಕ್ಕೇ ಸಿಗ್ತಾಳೆ ಬಿಡೋಣ. ಲೈ ಟೋಕನ್ ಯಾರಿಗೂ ಮಿಸ್ ಮಾಡಿಲ್ಲ ತಾನೆ? ಯಾರಿಗೂ ಮಿಸ್ ಮಾಡ್ಲಿಲ್ಲಣ್ಣ. ಕೋಳಿ, ನಾಯಿ, ಬೆಕ್ಕು, ಹಸು ಇವೆಲ್ಲ ಬಿಟ್ಟು ಪ್ರತಿಯೊಬ್ಬ ಮನುಷ್ಯಗೂ ಕೊಟ್ಟಿದೀವಿ. ಸ್ಪೆಷಲಿ ಹುಡುಗಿರ್ನ ಯಾರು ಬಿಟ್ಟಿಲ್ಲ, ಎಲ್ರಿಗೂ ಕೊಟ್ಟಿದ್ದೀವಿ. ನಮಸ್ಕಾರ. ಡಾಕ್ಟ್ರೆ, ಇದು ಸಾನೇ ಮುಖ್ಯವಾದ ಕೆಲಸ. ಅದರಲ್ಲೂ ಮುಖ್ಯವಾಗಿ ಆಲ್ಟ್ ಆಪ್ರೇಷನ್ ಆಗಿರೋರಿಗೆ ನೆರವಾಗ್ಲಿ ಅಂತ ಮಾಡ್ತಿರೋದು. ಆಲ್ಟ್ ಆಪ್ರೇಷನ್ ಆಗಿರೋ ಯಾರನ್ನ ಹುಡುಗಿರು ಬಂದರೆ ನಮಗೆ ತಿಳಿಸಿ. ಬರೀ ಹುಡುಗಿರ್ ಮಾತ್ರನಾ? ಹೌದು ಡಾಕ್ಟ್ರಮ್ಮ, ಹುಡುಗರಾದ್ರೆ ಹೆಂಗೋ ಬದುಕಬಿಡ್ತಾರೆ. ಹುಡುಗಿರ್ ಪಾಪ, ಅವ್ರ ಜೀವನ ಸ್ಯಾನೆ ಕಷ್ಟ ಅಲ್ವಾ, ಅದಕ್ಕೆ ಹೊಸಿ ಹೆಚ್ಚಿಗೆ ಸಹಾಯ ಮಾಡಮ್ಮ ಅಂತ. ಸರಿ, ನಾವೆಲ್ಲ ಪೇಷಂಟ್ನು ಚೆಕ್ ಮಾಡ್ತೀವಿ. ಸರಿ ಡಾಕ್ಟ್ರೆ, ಹಂಗಾರೆ ನೀವು ಶುರು ಹಚ್ಕೊಳ್ಳಿ. ಲೈ ಬನ್ರ. ಯಜಮಾನ್ರೆ, ನಿಮ್ಮ ಹೆಸರು? ದಿವಾಕರ್. ಏನ್ ಕಾಯಿಲೆ? ಹೊಟ್ಟೆ ನೋವು. ಹೊಟ್ಟೆ ನೋವೆಲ್ಲ ನೋಡಕ್ಕಿಲ್ಲ, ಏನಿದ್ರು ಹೃದಯ ಆಟೆಯ. ಮುಗಿಸಿ ಆ ಥರ ಎಲ್ಲ ಹೇಳ್ಬೇಡ ಮರ, ಡೌಟ್ ಬರ್ತೀರಿ. ಏನೇ ಕಾಯಿಲೆ ಇದ್ರು ಒಳ್ಳೆ ಕಳ್ಸು, ಬಾಕಿದ್ದು ಆಮೇಲೆ ನೋಡು. ಕಳ್ಸು. ಹೊಟ್ಟೆ ನೋವಾ? ಅಯ್ಯೋ, ಹೊಟ್ಟೆ ನೋವಾದ್ರೆ ಇಲ್ಲ ನಿಲ್ಬೇಡಿ, ಬೇಗ ಹೋಗಿ 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 ಹೋಗಿ. ಹೊಟ್ಟೆ ಅಲ್ಲಾಡ್ಸ್ಬೇಡಿ, ಬೇಗ ಹೋಗಿ. ನಿಮ್ಮ ಹೆಸರು? ವರಲಕ್ಷ್ಮಿ. ಇನ್ನೇನಿಲ್ಲ ರೋಗ ಅಣ್ಣ, ಒತ್ತಾರೆಯಿಂದ ಒಂದೇ ಸಮಯ ಬೇಡಿ ಕಾರಣ. ಬೇದಿಗೆಲ್ಲ ಇಲ್ಲಿ ಬರ್ಬಾರ್ದಕ್ಕಲ್ಲ. ಹೌದು, ಅದಕ್ಕೆ ಕೆರೆ ಹತ್ರ ಹೋಗ್ಬೇಕು. ಸುಮ್ಕಿರ್ಲ. ಬೇದಿ ಬರೋ ಜಾಗಕ್ಕೆ ಕೆಂಪು ಬಟ್ಟೆ ತೋರ್ಸಿದ್ರೆ ನಿಲ್ತದ? ಕೆಂಪು ಬಟ್ಟೆ ತೋರ್ಸುದ ದೊಡ್ಡ ಟ್ರೈನೇ ನಿಲ್ತದೆ. ಇನ್ನು ಬೇದಿ ನಿಲ್ಲಕ್ಕಿಲ್ವಾ? ಇರು, ನಿಂಗೆ ಕೆಂಪಟ್ಟೆ ಕೊಡ್ತೀನಿ ಇರು. ನದ್ದು ಕೆಂಪಟ್ಟೆ ಅಲ್ಲ, ಬೇರೆ ಕೆಂಪಟ್ಟೆ. ಬೇರೆನಾ? ಸರಿ, ಬೇರೆ ಹೋಗಿ ತಗೊಂಡು ಹೋಗಿ ನಿಲ್ಸು. ನಾನು ಹೇಳ್ದಂಗೆ ಮಾಡಿ ಹೋಗ್ಲಾ? ಹಾ, ಹಂಗೆ ಹೇಳ್ಬೇಡಿ ಸರ್ ಪ್ಲೀಸ್. ನಮ್ಮದು ಹೊಸ ಚಾನಲ್ಲು, ಹೆಸರು ಸುದ್ದಿ ಸೈಕಲ್ ಅಂತ. ಲವರ್ಸ್ ಬಗ್ಗೆ ಕಂಟೆಂಟ್ ಮಾಡ್ತಿದ್ದೀವಿ. ನೀವಿಬ್ರು ಲವರ್ಸಾ ಗಂಡ ಹೆಂಡ್ತಿನ ಸರ್? ಸುಮ್ಕಿರ್ಲಾ, ಏನೋ ಕೇಳಿ ಆಮ್ಯಾಗ ನಾನು ಇನ್ನೂ ದೊಡ್ಡ ಕಡೆನಂಗೆ ಮಾಡ್ಬೇಡ. ಅವೇ ಇವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ಕಣವೆ. ಆಮ್ಯಾಗ ಸುಮ್ಕೆ ನೀನೇ ಏನನ್ನ ತಿಳ್ಕೊಬೇಡ, ನಾನೇ ಇವನ್ನ ಕರ್ಸಿದ್ದೀನಿ ಹಾಗೆ ಹೀಗೆ ಅನ್ಕೊಂಡು. ಇಲ್ಲ ಮೇಡಮ್, ನಾವು ಯೂಟ್ಯೂಬರ್ಸು, ಕಂಟೆಂಟ್ಗೋಸ್ಕರ ವಿಡಿಯೋ ಶೂಟ್ ಮಾಡ್ತಾ ಇದ್ದೀವಿ. ನೋಡಪ್ಪ, ನಾನು ಇವಳಿಗೆ ಲವರು ಅಲ್ಲ, ಗಂಡನೂ ಅಲ್ಲ. ಇವ್ರ ಮೆಸ್ನಾಗೆ ಕೆಲಸ ಮಾಡೋ ಸಾಮಾನ್ಯ ಆಳು. ಇಲ್ಲಿ ಮೂಟೆ ಒತ್ತಿರೋ ನೋಡ್ರೆ ಗೊತ್ತಾಗಿಲ್ವೇ? ಸಾರಿ ಸರ್. ಮೇಡಮ್, ನೀವು ಹೇಳಿ, ಪ್ರೀತಿ ಬಗ್ಗೆ ಇರುವಂತ ನಿಮ್ಮ ಅಭಿಪ್ರಾಯ? ಹೋಗಿ ಇವಳನ್ನ ಕೇಳ್ತಾನೆ. ನೋಡಿ, ನಮ್ಗೆ ಒತ್ತಾಯ್ತೈತೆ, ನಾವು ಹೋಗ್ಬೇಕು, ಜಾಗ ಬಿಡಿ. ಮೇಡಮ್, ಎರಡೆರಡು ಪ್ರಶ್ನೆ ಮೇಡಮ್, ಆನ್ಸರ್ ಮಾಡಿ. 2 ನಿಮಿಷ. ಸರ್, ನಿಮ್ಮ ಹೆಸರು? ಕಾಳಿ ಅವರೇ, ನಿಮ್ಮ ಪ್ರಕಾರ ಲವ್ ಅಂದ್ರೆ ಏನು? ನೋಡಿ, ನಾನು ಯಾವ್ದ್ರ ಬಗ್ಗೆ ಬೇಕಾದ್ರೂ ಮಾತಾಡ್ಬಿಡ್ತೀನಿ, ಆದ್ರೆ ಈ ಪ್ರೀತಿ ಬಗ್ಗೆ ಅಂತೂ ಮಾತಾಡಕ್ಕಿಲ್ಲ. ಯಾಕೆ ಸರ್, ಪ್ರೀತಿ ಅಂದ್ರೆ ಅಷ್ಟೊಂದು ಭಯನಾ? ಸುಮ್ಕೇರ್ ಗುರು, ಈಗ ತಾನೇ ಪಂಚಾಯತಿನಾಗೆ ಇದ್ರ ಬಗ್ಗೆ ಇರೋ ವಿಷಯ ಮಾತಾಡಿ ಜಾಲಿ ಮುಚ್ಚಿಸ್ಕೊಂಡಂಗೆ ಆಗೈತೆ. ಮತ್ತೆ ತಿರ್ಗಾ ಇದ್ರ ಬಗ್ಗೆ ಮಾತಾಡಿದ್ರೆ ಜಾಪಾಲ್ ಮಾತ್ರ ಹಾಕೊಂಡಂಗೆ ಆಯ್ತದೆ. ಏನವೇ ಸರಿಯಾಗಿ ಹೇಳುದ್ನಾ? ಹೋಗ್ಲಿ ಬಿಡಿ ಸರ್. ಮೇಡಮ್, ನಿಮ್ಮ ಹೆಸರು? ಸಹನ. ನಿಮ್ಗೆ ಪ್ರೀತಿ ಬಗ್ಗೆ ಏನನ್ಸುತ್ತೆ ಮೇಡಮ್? ಪ್ರೀತಿ ಅಂದ್ರೆ ನಂಬಿಕೆ. ಇಬ್ರು ಜೀವನದಾಗೂ ಬೆಳಕು ನೀಡೋ ಅಣತೆ.
ವಾವ್ ಸೂಪರ್. ಆದ್ರೆ ಕೆಲವರು ಆಕರ್ಷಣೆನೇ ಪಿರುತಿ ಅಂತ ಅನ್ಕೊಂಡವ್ರೆ. ಪಿರುತಿ ಅನ್ನೋದು ನಂಬಿಕೆ ಮ್ಯಾಕ್ ನಿಂತಿರೋ ಮುತ್ತು ಅನ್ನೋದು ಗೊತ್ತಿಲ್ಲ. ಪಿರುತಿನ ಜೋಪಾನವಾಗಿ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ಅದು ಬಿದ್ದು ಹೊಡೆದೋಯ್ತದೆ. ವಾವ್ ಸೂಪರ್ ಆಗಿ ಹೇಳಿದ್ರಿ ಮೇಡಮ್. ನೀವು ಕೊಟ್ಟ ಈ ಆನ್ಸರ್ಗೆ ನಮ್ಮ ಹತ್ರ ಇರುವಂತಹ ಬಂಪರ್ ಕೂಪನ್ನ ನಿಮಗೆ ಕೊಡ್ತಾ ಇದ್ದೀವಿ. ಆವಾಗಲೇ ನೀವು ಹೇಳಿದ್ರಿ ಕಪಲ್ಸ್ ಅಲ್ಲ ಅಂತ, ಆದ್ರೂ ನಮ್ಮ ಹತ್ರ ಇರೋ ಕಪಲ್ ಕೂಪನ್ನ ನಿಮಗೆ ಕೊಡ್ತಾ ಇದ್ದೀವಿ. ತಗೊಳ್ಳಿ ಮೇಡಮ್. ಮೇಡಮ್ ಇದು 5 ಸ್ಟಾರ್ ಹೋಟೆಲ್ ಪಾಸು. ನೀವಿಬ್ರು ಅಲ್ಲಿ ಹೋಗಿ ಡಿನ್ನರ್ ಮಾಡ್ಬೋದು. ಆದರೆ ಒಂದು ವಿಷಯ, ಇದನ್ನ ನೀವಿಬ್ರು ಮಾತ್ರ ಯೂಸ್ ಮಾಡಬೇಕು.